ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಡ್ರೀಮ್ ವೀವರ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿಸಿಟ್ ಮಾಡಿರುವಂತಹ ಕೆಲವು ಉದಯಪುರದ ಪ್ಲೇಸಸ್ಗಳನ್ನು ತೋರಿಸ್ತೇನೆ. ನಾವಿಲ್ಲಿ 2 ಡೇಸ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ಫಸ್ಟ್ ಡೇ ನಾವು ಮಾರ್ನಿಂಗ್ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದು ಜಗದೀಶ್ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಇದು ಒಂದು ಹಳೆಯ ಮತ್ತು ಸುಂದರವಾದ ದೇವಸ್ಥಾನ. ಇಲ್ಲಿ ನಾವು ದೇವರ ದರ್ಶನ ಎಲ್ಲ ಪಡೆದು ಪ್ರಸಾದ ಎಲ್ಲ ತಗೊಂಡು ನಂತರ ನಾವು ಗಂಗೋರ್ ಘಾಟ್ಗೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಇಲ್ಲಿ ಹತ್ತಿರದಲ್ಲೇ ಒಂದು ಸರೋವರ ನೀವು ಕಾಣ್ತಿರ್ಬೋದು. ಇದರ ಹೆಸರು ಪಿಚೋಲ ಸರೋವರ ಅಂತ ಹೇಳಿ. ಇಲ್ಲಿ ನೀವು ಹಳೆಯ ಅರಮನೆಯ ವ್ಯೂ ಕೂಡ ನೋಡ್ಬೋದು ನೋಡಿ. ಸೊ ಇಲ್ಲಿ ನಾವು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹೊತ್ತು ನಾವು ಫತೇಸಾಗರ್ ಲೇಕಿಗೆ ಹೋದ್ವಿ. ಸೊ ಸನ್ಸೆಟ್ ನೋಡಲಿಕ್ಕೆ ಅಂತಲೇ ಹೋಗಿದ್ದು. ಅಲ್ಲಿ ಬೋಟಿಂಗ್ ಬೇರೆ ಇತ್ತು. ಸೊ ಸನ್ಸೆಟ್ ನೋಡಲಿಕ್ಕೆ ಬೋಟಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬೋಟಿಂಗ್ ಮಾಡಿದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಜನರು ಕೂಡ ಎಷ್ಟು ಉತ್ಸಾಹದಿಂದ ಇದ್ದಾರೆ ಸನ್ಸೆಟ್ ನೋಡಲಿಕ್ಕೆ. ಸೆಲ್ಫಿ ಎಲ್ಲ ತಗೊಳ್ತಿದ್ದಾರೆ. ನಾನು ಸಹ ಒಂದು 2 to 3 ಸನ್ಸೆಟ್ ಫೋಟೋಸನ್ನು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ಸೊ ಇಲ್ಲಿಗೆ ನಾವು ಫಸ್ಟ್ ಡೇ ಟ್ರಿಪ್ ಮುಗಿಸಿದ್ವಿ ಇಲ್ಲಿ. ನೆಕ್ಸ್ಟ್ ಸೆಕೆಂಡ್ ಡೇ ನಾವು ಸ್ಟಾರ್ಟ್ ಮಾಡಿದ್ದು ನೀಮಾಚ್ ಮಠ ಟೆಂಪಲ್ ಅಂತ ಹೇಳಿ. ಇದು ಹತ್ತಲಿಕ್ಕೆ 900 ಸ್ಟೆಪ್ಸ್ ಇದೆ. ಬಟ್ ನೀವು ಇಲ್ಲಿ ನೋಡ್ಬೋದು ರೋಪ್ ವೇ ಕಾಣ್ತಿದೆ. ನನಗೆ ಅಡ್ವೆಂಚರಸ್ ಅಂತ ಹೇಳಿದರೆ ತುಂಬಾ ಇಷ್ಟ. ಸೊ ಫಸ್ಟ್ ಟೈಮ್ ನಾನು ರೋಪ್ ವೇಯಲ್ಲಿ ಕೂತ್ಕೊಂಡು ಹೋದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ನೆಕ್ಸ್ಟ್ ನಾವು ಹೋಗಿರೋದು ಬಾಹುಬಲಿ ಹಿಲ್ಸ್. ಇದು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮತ್ತು ನಿಮಗೆ ಫೋಟೋಶೂಟಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಬಟ್ ನೀವು ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಇದು ಹತ್ತಿದೆ ಗೊತ್ತಾಗೋದಿಲ್ಲ. ಎಂಜಾಯ್ ಮಾಡಿಕೊಂಡು ಹತ್ಬೋದು. ನನಗಂತೂ ಉದಯಪುರದ ಎಲ್ಲ ಪ್ಲೇಸಸ್ ಕೂಡ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಮಾನ್ಸೂನ್ ಪ್ಯಾಲೇಸ್ಗೆ ಬಂದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಒಬ್ಬರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಿದ್ದಾರೆ. ಆ್ಯಕ್ಚುಲಿ ಅದರ ಹೆಸರು ಏನಂತ ಹೇಳಿ ಗೊತ್ತಿಲ್ಲ. ನಾವು ಅಲ್ಲೇ ಸ್ವಲ್ಪ ಹೊತ್ತು ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಕೇಳಿ ನಂತರ ನಾವು ಮಧ್ಯಾಹ್ನದ ಹೊತ್ತು ಹಾಗೆ ಊಟ ಎಲ್ಲ ಮುಗಿಸಿ ಆಮೇಲೆ ಸಹೇಲಿಯನ್ ಕಿ ಬರಿ ಅನ್ನೋ ಪ್ಲೇಸ್ಗೆ ಹೋದ್ವಿ. ಇದು ರಾಜಕುಮಾರಿಗಳಿಗಂತಲೇ ಕಟ್ಟಿದಂಥ ಪ್ಲೇಸ್ ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇಲ್ಲಿ ಫೌಂಟೇನ್, ಫ್ಲವರ್ಸ್ ಎಲ್ಲ ನೋಡ್ಬೋದು. ಇದು ಮಾರ್ನಿಂಗ್ 9 to 7 ಓಪನ್ ಇರುತ್ತೆ. ಸೊ ನಾವು 7 ತನಕ ಇದ್ದು ಆನಂತರ ನಾವು ಸಿಟಿ ಪ್ಯಾಲೇಸ್ಗೆ ಬಂದ್ವಿ ನೈಟ್. ಇದು ಉದಯಪುರದ ಅತ್ಯಂತ ದೊಡ್ಡ ಅರಮನೆ. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ಇಲ್ಲಿ ರಾಜಮನೆತನದ ಐಷಾರಾಮಿ ಜೀವನ ಹೇಗಿತ್ತು ಅನ್ನೋಂಥದ್ದನ್ನು ಸ್ವಲ್ಪ ಕೆಲವೆಲ್ಲ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾನು ಉದಯಪುರದ ಕೆಲವು ಪ್ಲೇಸಸ್ಗಳನ್ನು ಕವರ್ ಮಾಡಿದ್ದೇನೆ. ಈ ಪ್ಲೇಸಸ್ ನಿಮಗೆ ಇಷ್ಟವಾದರೆ ನೀವು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮುಂದೆ ಮತ್ತಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್.